ಹಲೋ ಎವ್ರಿವನ್, ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಮನೆಯಲ್ಲಿ ಜೋಡಿ ಹಕ್ಕಿಗಳಂತೆ ಇದ್ದಂತಹ ರಾಶಿಕಾ ಮತ್ತು ಸೂರಜ್ ನಡುವೆ ಒಂದು ರೀತಿ ಬಿರುಕು ಮೂಡಿದೆ. ನಿಮಗೆ ಗೊತ್ತಿದೆ, ಸೂರಜು ರಾಶಿಕಾ ಅವರು ಕ್ಯಾಪ್ಟನ್ ಆದಂಥ ನಂತರ ಒಂದು ರೀತಿ ಎಲ್ಲೋ ಅವ್ರ ಮೇಲೆ ಸ್ವಲ್ಪ ಬೇಸರಗೊಂಡಂತಿದೆ ಅವರು. ಯಾಕಂದರೆ ಸೂರಜ್ ಹೇಳೋ ಪ್ರಕಾರ ರಾಶಿಕಾ ಏನು ಈಗ ಕ್ಯಾಪ್ಟನ್ ಆಗಿದ್ದಾರಲ್ಲ, ಅದು ತಪ್ಪು ರೀತಿಯಲ್ಲಿ ಆಗಿದ್ದಾರೆ. ಅವರು ನಿಜವಾಗ್ಲೂ ಈಗ ಇನ್ನೊಬ್ಬರು ಒಪ್ಕೊಳ್ಳೋ ರೀತಿಯನ್ನು ಅವ್ರು ಆಗಿಲ್ಲ, ಈ ರೀತಿ ಹೇಳ್ತಾ ಇರೋದು ಸೂರಜ್. ಆದರೆ ರಾಶಿಕಾ ಮಾತ್ರ ನಾನು ಕರೆಕ್ಟಾಗಿ ಆಗಿದ್ದೀನಿ, ನಾನು ಯಾವ ರೀತಿ ಬಿಗ್ ಬಾಸ್ ಏನು ಹೇಳ್ತಾರೋ ಅದೇ ರೀತಿಯೇ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಹೇಳ್ಕೊಂಡು ರಾಶಿಕಾ ಇದು ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಈಗ ವಾರದ ಕತೆ ಕಿಚ್ಚನ ಜೊತೆ ಹೋದ ವಾರ ಏನು ನಡೀತಲ್ಲ, ಅದನ್ನು ನಡೆದಂಥ ಟೈಮಲ್ಲಿ ಇವರಿಬ್ಬರು ಕೂಡ ಒಂದು ರೀತಿ ಆ ಎಪಿಸೋಡ್ ಆಗ್ತಾ ಇದ್ದಾಗೇ ಇವರಿಬ್ಬರು ಕೂಡ ಸ್ವಲ್ಪ ದೂರ ಆಗಿಬಿಡ್ತಾರೆ. ರಾಶಿಕಾ ಅವರು ರಜತ್ ಜೊತೆಗೆ ಮತ್ತು ಗಿಲ್ಲಿ, ಕಾವ್ಯ ಜೊತೆ ಇವರೆಲ್ಲರ ಜೊತೆಗೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು ಇರೋದು ಕೂಡ ಅವ್ರ ಜೊತೆ ಇರೋದಕ್ಕೆ ಈ ವಾರ ಅಂತೂ ಪೂರ್ತಿ ಅವ್ರ ಜೊತೆನೇ ಇದ್ದರು. ಇದನ್ನು ನೋಡಿದಾಗ ಸೂರಜ್ಗೇನೋ ಒಂದು ರೀತಿ ಬೇಸರ ಆಗ್ಬಿಡ್ತಾರೆ. ಅದೇ ಕಾರಣಕ್ಕೆ ಈ ರೀತಿಯಾದಂಥ ಮಾತಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಇವು ನಾಳೆನೇ ಒಂದಾಗ್ಬೋದು ಅಥವಾ ಇವತ್ತಿನ ಎಪಿಸೋಡಲ್ಲೇ ಇವರಿಬ್ಬರು ಕೂಡ ಒಂದಾಗ್ಬೋದು. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.